New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಗೆ ಇಷ್ಟೊಂದು ಹೆಸರುಗಳಿದೆ, ಅನೇಕ ಹೆಸರುಗಳಿದೆ ನಮ್ಮ ದೇವರಿಗೆ. ಇವತ್ತು ಅದರಿಂದ ಒಂದು ಹೆಸರ ಬಗ್ಗೆ ನಾವು ಸ್ವಲ್ಪ ಮೆಡಿಟೇಟ್ ಮಾಡುವ. ಯಾಕೆಂದರೆ ಈ ಕಾಲ, ಈ ದಿನಮಾನಗಳು ಭಾಳ ಕಠಿಣ ದಿನಮಾನ ಆಗಿದೆ. ಅನೇಕ ಜನರು ಕೆಲಸವನ್ನು ಕಳ್ಕೊಂಡು, ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡು ಭಾಳ ಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಒಂದು ಪ್ರಶ್ನೆ ಏನೆಂದರೆ, ನಮ್ಮ ದೇವರಿಗೆ ಇದು ಗೊತ್ತಿದೆನೋ? ನನ್ನ ದೇವರು ಇದನ್ನು ನೋಡ್ತಾರೋ? ಏನು ಮಾಡ್ತಾರೆ ನಮ್ಮ ದೇವರು? ಅನೇಕರು ಕೇಳಿದ್ರು ಸಹ, ದೇವರು ಇದನ್ನೆಲ್ಲ ನೋಡ್ತಾರಾ? ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ದೇವರು ನೋಡುವ ದೇವರು ಅಂತ. ಎಲ್ ರೋಹಿ, ಎಲ್ಲವನ್ನೂ ನೋಡುವ ದೇವರು. ಇದನ್ನು ಧ್ಯಾನ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ ಕರ್ತನೆ. ನಾವು ನಂಬಿದ ದೇವರು, ಅವ್ರಿಗೆ ಕಿವಿ ಇದೆ, ಕೇಳ್ತಾರೆ, ಕಣ್ಣಿದೆ, ನೋಡ್ತಾರೆ, ಬಾಯಿದೆ, ಮಾತಾಡ್ತಾರೆ. ಸ್ವಾಮಿ, ನಮಗೆ ದಿನನಿತ್ಯ ಎಲ್ಲ ಸಂಗತಿಯಲ್ಲಿ ನಡೆಸ್ತಾರೆ. ಅದಕ್ಕೆ ಸ್ತೋತ್ರ ಕರ್ತನೆ. ನಾವು ನಂಬಿದ ದೇವರು ನಮ್ಮ ಸಂಗಡ ಯಾವಾಗಲೂ ಇದ್ಕೊಂಡು ಎಲ್ಲ ವಿಷಯದಲ್ಲಿ ಮಾರ್ಗದರ್ಶನ ಮಾಡಿಕೊಂಡು ನಡೆಸುವ ದೇವರಾಗಿದ್ದಾರೆ. ಇವತ್ತು ಸಹ ಕರ್ತನೆ, ನಾವು ನಿಮ್ಮ ನಾಮ ಎಲ್ ರೋಹಿ ಇದನ್ನು ಧ್ಯಾನ ಮಾಡುವಾಗ ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರಿಬೇಕಂತ ಕರ್ತನೆ. ಈ ವಾಕ್ಯ ನಮಗೆ ಇವತ್ತಿನ ಮನ್ನಾಗಲಿ. ಇವತ್ತಿಂದ ನೀವು ಬರೋ ಮುಟ್ಟ ಸ್ವಾಮಿ, ನಾವು ಈ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು ಧ್ಯಾನ ಮಾಡಿ ಇನ್ನೂ ಹೆಚ್ಚಿನ ಸಂಗತಿಯ ವಿಷಯದಲ್ಲಿ ಕಲಿಯೋಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್. ಪ್ರಿಯರೇ, ಒಂದು ವಚನ ಓದ್ಕೊಳ್ಳುವ ನಾವು. ಕೀರ್ತನೆ ಅದ 33ನೇ ಅಧ್ಯಾಯ 13ನೇ ವಚನ. The book of Psalms chapter 33 and verse 13 ಹೀಗೆ ಹೇಳುತ್ತೆ, The Lord looketh from heaven, he beholdeth all the sons of man. Hallelujah. The Lord looketh from heaven and beholdeth all the sons of man. ಇನ್ನೊಂದು ವಚನ we'll read ಯೋಬನ ಗ್ರಂಥ ಅದ 34ನೇ ಅಧ್ಯಾಯ 21ನೇ ವಚನ. The book of Job chapter 21, the book of Job chapter 34 and verse 21, it says, For his eyes are upon the ways of man, and he seeth all his goings. For his eyes are upon the ways of man, and he seeth all his goings. Hallelujah. ಭಾಳ ಒಂದು ಆದರಣೆ ಕೊಡುವ ಮಾತೇನೆಂದರೆ, ನಮ್ಮ ದೇವರು ನೋಡುವ ದೇವರು ಆಗಿದ್ದಾರೆ. ಹಾಲೆಲೂಯಾ. ಈ ಒಂದು ದಿನಮಾನಗಳಲ್ಲಿ ನಾವು ಈಗ ದಾಟಿ ಹೋಗ್ತಾ ಇರುವ ದ ಡೇಸ್ that we are passing by are not good days. They are the days that we are going through suffering, afflictions, poverty, fear, doubt, all these things. ಎಲ್ಲ ಸಂಗತಿಗಳು ನಮಗೆ ಕಾಡ್ತಾ ಇದೆ. ಅಂಥದ್ದಲ್ಲಿ ನಾವು ಯೋಚನೆ ಮಾಡ್ತವೇನೆಂದರೆ, ದೇವರು ಇದನ್ನು ನೋಡ್ತಾ ಇದ್ದಾರಾ? ದೇವರಿಗೆ ನಾವು ಏನನ್ನು ದಾಟಿ ಹೋಗ್ತೇವೆ ಅಂತ ಗೊತ್ತಿದ್ದೇನೋ? ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಮ್ಮ ದೇವರು ನೋಡುವ ದೇವರಾಗಿದ್ದಾರೆ. ಅದಕ್ಕೆ ಯೋಬ ಹೇಳ್ತಾನೆ ಅಂದರೆ, ಹಿ ನೋಸ್, ಹಿ ಸೀಸ್ ಆಲ್ ದ ವೇಸ್ ಆಫ್ ಮ್ಯಾನ್. ಇಷ್ಟೋ ಸರ್ತೆ ನಮಗೆ ಬೇಸರ ಆದಾಗ ನಾನು ಹೇಳಿದ್ದೇನೆ, ನೀವು ಹೇಳಿರ್ಬೋದು ಏನೆಂದರೆ, ನಾವು ಇದೆಲ್ಲ ದಾಟಿ ಹೋಗ್ತಾ ಇರಬೇಕಾದ್ರೆ ದೇವರು ಎಲ್ಲಿದ್ದಾರೆ? ದೇವರಿಗೆ ಕಣ್ಣು ಉಂಟಾ? ದೇವರಿಗೆ ಕಣ್ಣಿದ್ದರೆ ದೇವರು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ದೇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಅದಕ್ಕೆ ನಮಗೆ ಈ ಥರ ಕಷ್ಟ ಬರ್ತಾ ಇದೆ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನಮ್ಮ ದೇವರು ಕಣ್ಣು ಮುಚ್ಚುವ ದೇವರಲ್ಲ. ನಮ್ಮ ದೇವರ ಕಣ್ಣುಗಳು ಸದಾ ಕಾಲ ನಮ್ಮ ಮೇಲೆ ಇರುತ್ತೆ ಪ್ರಿಯರೇ. ಅದಕ್ಕೆ ಒಂದು ಸಹೋದರಿ ದೇವರ ವಾಕ್ಯದಲ್ಲಿ ದೇವರಿಗೆ ಈ ಹೆಸರು ಕೊಟ್ಟರು ಏನೆಂದರೆ, ಎಲ್ ರೋಹಿ. ಎಲ್ ರೋಹಿ ಅಂದರೆ ಎಲ್ಲವನ್ನು ನೋಡುವ ದೇವರು. ನಾನು ಇದನ್ನು ಹೇಳಿದಾಗಲೇ ನಿಮಗೆ ಗೊತ್ತಿರ್ಬೋದು ಯಾರು ಈ ಮಾತನ್ನು ಹೇಳಿದ್ಲಂತ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾರೆ, ಹಾಗಲು ಈ ಮಾತನ್ನು ಹೇಳಿದ್ದು ನಮ್ಮ ಬೈಬಲ್ಗಳನ್ನು ಆದಿಕಾಂಡ ಅದ 16ನೇ ಅಧ್ಯಾಯಕ್ಕೆ ನಾವು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 16, 16ನೇ ವಚನ. 16ನೇ ಅಧ್ಯಾಯಕ್ಕೆ ನಾವು ನಮ್ಮ ಬೈಬಲ್ಗಳನ್ನು ತೆರೆಯುವ. 7ನೇ ವಚನದಿಂದ ನಾನು ಓದ್ತೇನೆ. The book of Genesis chapter 16 verse 7 onwards. And the angel of the Lord found her by a fountain. 6ನೇ ವಚನ. But Abraham said unto Sarah, Behold, thy handmaid is in thy hand. Do to her as it pleaseth thee. And when Sarah dealt hardly with her, she fled from her face. And the angel of the Lord found her by a fountain of water in the wilderness, by the fountain in the way
to Shur. And he said, Hagar, Sarah's maid, whence comest thou, and whither wilt thou go? And she said, I flee from the face of my mistress Sarah. And the angel of the Lord said unto her, Return to thy mistress, and submit thyself under her hand. And the angel of the Lord said unto her, I will multiply thy seed exceedingly, that it shall not be numbered for multitude. And the angel of the Lord said unto her, Behold, thou art with child, and shalt bear a son, and shall call his name Ishmael, because the Lord had heard thy affliction. 13ನೇ ವಚನ ಹೀಗೆ ಹೇಳುತ್ತೆ, and she called the name of the Lord that spoke unto her, Thou God seest me. For she said, Have I also here looked after him that seeth me? Wherefore the well was called Be-lahai Rohi. Behold, it is between Kadesh and Bered. Hallelujah. ಇದು ನಾವು ನೋಡ್ತೇವೆ ಸಾರಾಯ್ ಮತ್ತು ಹಾಗರ್ದು ಕತೆ. ಏನಾಗಿದೆ ಮೊದಲು? ಅವಳ ಮಿಸ್ಟ್ರೆಸ್ಗೆ ಸಾರಾಗೆ ಮಕ್ಕಳಾಗ್ತಾ ಇರಲಿಲ್ಲ. ಅದಕ್ಕೆ ಅವಳು ಹಾಗರಳನ್ನು ಅಬ್ರಹಾಮ್ಗೆ ಕೊಟ್ಟಳು. ಅಬ್ರಹಾಮ್ಗೆ ಕೊಟ್ಟ ಮೇಲೆ ಹಾಗರ್ಲು ಶಿ ಬಿಕೇಮ್ ಪ್ರೆಗ್ನೆಂಟ್, ಅವಳು ಗರ್ಭಿಣಿ ಆದಳು. ಗರ್ಭಿಣಿ ಆದ ತಕ್ಷಣ ಅವಳ ಆ್ಯಟಿಟ್ಯೂಡ್ ಅವಳ ಮಿಸ್ಟ್ರೆಸ್ ಮೇಲೆ ಚೇಂಜ್ ಆಯಿತು. ಇವಳಿಗೆ ಏನಾಯ್ತು ಅಂದರೆ, ನನ್ನ ಮಿಸ್ಟ್ರೆಸ್ಗೆ ಮಗು ಆಗ್ತಾ ಇಲ್ಲ, ಅವಳು ಗರ್ಭಿಣಿ ಆಗ್ತಾ ಇಲ್ಲ, ಐ ಆಮ್ ಮಚ್ ಬೆಟರ್ ದೆನ್ ಹರ್ ಅಂತ ತಿಳ್ಕೊಂಡ್ಳು. ಬಟ್ ಅಟ್ ದ ಸೇಮ್ ಟೈಮ್ ಸಾರಾ ವಾಸ್ ಹರ್ ಮಿಸ್ಟ್ರೆಸ್. ಅವಳೇನು ಮಾಡಿದ್ಲು ಅಂದರೆ, ಶಿ ಟುಕ್ ಕಂಟ್ರೋಲ್ ಆಫ್ ದ ಸಿಚುವೇಶನ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಟ್ರೀಟಿಂಗ್ ಹರ್ ಬ್ಯಾಡ್ಲಿ. ಅವಳನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲಿಲ್ಲ. ಎರಡೂ ಕಡೆಯಿಂದ ತಪ್ಪಿದೆ. ಅವಳು ಅವಳ ಮಿಸ್ಟ್ರೆಸ್ಗೆ ಅಧೀನಾಗಿ ಅವಳಿದೊಂದು ಅವಕಾಶ ಕೊಟ್ಟದ್ದಕ್ಕೆ ಅವಳಿಗೆ ಈ ಒಂದು ಪೊಸಿಷನ್ ಸಿಗ್ತಾಯಿತ್ತು. ಅದನ್ನು ಅವಳು ಮಾಡ್ತಳು. ಬಟ್ ಎನಿವೆ, ದಟ್ ಈಸ್ ನಾಟ್ ಮೈ ಟಾಪಿಕ್. ಏನಾಯ್ತು ಅಂದರೆ, ಸಾರಳು ಅವಳಿಗೆ ಕಿರುಕುಳ ಕೊಡೋದು ಅವಳಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಶಿ ರ್ಯಾನ್ ಅವೇ. ಅವಳು ಅಲ್ಲಿಂದ ಓಡಿ ಹೋಗಿ ಅರಣ್ಯದಲ್ಲಿ ಇದ್ಲು. ಶಿ ವಾಸ್ ಆಲ್ ಅಲೋನ್. ಆದರೆ ಅಲ್ಲಿ ಯಾರೂ ಇಲ್ಲ ಪ್ರಿಯರೇ. ಅಲ್ಲಿ ಅಬ್ರಹಾಮ್ ಇಲ್ಲ, ಸಾರಳು ಇಲ್ಲ, ಅಲ್ಲಿ ಅವಳ ಜೊತೆ ಕೆಲಸ ಮಾಡೋರಿಲ್ಲ, ಅಲ್ಲಿ ಅವರ ಕುಟುಂಬದವ್ರು ಯಾರೂ ಇಲ್ಲ. ಆದರೆ ಒಬ್ಬರು ಅವಳನ್ನು ನೋಡ್ತಾ ಇದ್ರು. ಹಲ್ಲೆಲೂಯಾ. ಅನೇಕ ಸರ್ತೆ ನಮಗೆ ಕಷ್ಟ ಕಾಲ ಬಂದಾಗ, ಹೋರಾಟ ಬಂದಾಗ ನಾವೇನು ಹೇಳ್ತೇವೆ? ನಾನೆಲ್ಲವನ್ನು ಬಿಟ್ಟು ಹೋಗ್ತಾನೆ, ನಾನೆಲ್ಲವನ್ನು ಬಿಟ್ಟು ಹೋಗ್ತಾನೆ, ನಾನಿಲ್ಲಿ ಇರೋದೇ ಇಲ್ಲ, ನಾನು ಒಬ್ಬಂಟಿಗೆ ಆಗಿ ಹೋಗ್ತಾನೆ, ನನಗೆ ಕುಟುಂಬನೂ ಬೇಡ, ನನಗೆ ಅಕ್ಕಪಕ್ಕದವರು ಬೇಡ, ನನಗೆ ನೆಂಟರು ಬೇಡ, ನನಗೆ ಏನು ಬೇಡ, ನನಗೆ ಸಾಕಾಗಿದೆ ಅಂತ ನಾವು ಹೇಳ್ತೇವಲ್ಲ. ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ ಪ್ರಿಯರೇ? ನಾವು ಎಲ್ಲಿ ಹೋದರೂ ಸಹ ಆತನ ಕಣ್ಣುಗಳು ನಮ್ಮ ಮೇಲೇ ಇರುತ್ತೆ. ಅವ್ರು ಖಂಡಿತವಾಗಿ ನಮ್ಮ ಸಂಗಡನೇ ಇರ್ತಾರೆ. ಆ ಒಂದು ಸ್ಥಳದಲ್ಲಿ ಹಾಗರ್ ತಿಳ್ಕೊಂಡಿದ್ರೆ ಅಲ್ಲಿ ಯಾರೂ ಇಲ್ಲ, ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿ ಇದ್ದೇನೆ. ಐ ಆಮ್ ಆಲ್ ಬೈ ಮೈ ಸೆಲ್ಫ್, ಐ ವಿಲ್ ಡೂ ವಾಟ್ ಐ ವಾಂಟ್ ಟು ಡೂ ಅಂತ ಅವಳು ಯೋಚನೆ ಮಾಡಿಕೊಂಡು ಅವಳಿಗೆ ಜೀವನ ಸಾಕಾಗ್ಬಿಟ್ಟಿತ್ತು. ಆದರೆ ಸಹ ಅಂಥ ಸಮಯದಲ್ಲಿ ಅವಳು ತಪ್ಪು ಮಾಡಿದ್ಲು. ಖಂಡಿತವಾಗಿ ಅವಳು ತಪ್ಪು ಮಾಡಿದ್ಲು. ಅದಕ್ಕೆ ಮೊದಲನೇದಾಗಿ ಆ ದೇವದೂತ ಏನು ಹೇಳ್ತಾನೆ ಅಂದರೆ, ನೀನು ತಿರುಗಿ ನಿನ್ನ ಮಿಸ್ಟ್ರೆಸ್ ಮನೆಗೆ ಹೋಗು, ತಿರುಗಿ ಸಾರ ಮನೆಗೆ ಹೋಗು, ಅಬ್ರಹಾಮ ಮನೆಗೆ ಹೋಗು, ನೀನು ಅಲ್ಲಿ ಹೋಗಿ ರೀಕನ್ಸೈಲ್ ಮಾಡು, ಅವರ ಜೊತೆನೇ ನೀನು ಇರು. ಆದರೆ ನಾನು ನಿನ್ನ ಮೂಲಕ ಒಂದು ಹೊಸ ಒಂದು ಜನಾಂಗವನ್ನು ಎಬ್ಬಿಸ್ತಾನೆ, ನಿನ್ನ ಮಗನ ಮೂಲಕ ಒಂದು ಹೊಸ ಜನಾಂಗನೂ ನಾನು ಎಬ್ಬಿಸ್ತಾನೆ. ಅಂಥ ಒಂದು ಆಶೀರ್ವಾದ ಪ್ರಿಯರೇ. ಇವತ್ತು ನಾವು ಕಠಿಣ ದಿನಗಳಲ್ಲಿ ದಾಟಿ ಹೋಗ್ತಾ ಇದ್ದಾವೆ, ಹೋರಾಟದ ದಿನಗಳಲ್ಲಿ ನಾವು ದಾಟಿ ಹೋಗ್ತವೆ. ನಮಗೆ ಏನು ಮಾಡಬೇಕು? ಎಲ್ಲವನ್ನೂ ಬಿಟ್ಟು ಓಡಬೇಕು. ಎಷ್ಟೋ ಸರ್ತಿ ನಾವು ನೋಡ್ತೇವೆ, ಎಸ್ಪೆಷಲಿ ಮೂವೀಸಲ್ಲಿ ನಾವು ನೋಡ್ತೇವೆ ಏನೆಂದರೆ, ಮನೇಲಿ ತುಂಬ ಪ್ರಾಬ್ಲಮ್ ಆಯಿತು, ಆವಾಗ ಗಂಡ ಏನು ಮಾಡ್ತಾನೆ ಅಂದರೆ ಎಲ್ಲವನ್ನೂ ಬಿಟ್ಟು ಹೋಗ್ಬಿಡ್ತಾನೆ. ಎಷ್ಟೋ ವರ್ಷ ಆದ ಮೇಲೆ ಈ ಮಕ್ಕಳಿಗೆ ಆಮೇಲೆ ತಂದೆ ಎಲ್ಲಿದೆ, ತಂದೆ ಸಿಗ್ತದೆ. ಇದು ಬರೀ ಮೂವೀಸಲ್ಲಿನೂ ಆಗೋದಿಲ್ಲ, ನಿಜವಾದ ಜೀವನದಲ್ಲಿನೂ ಆಗುತ್ತೆ. ಏನಂದರೆ ತುಂಬ ಪ್ರೆಷರ್ ಬಂದ ತಕ್ಷಣ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಕೆಲವರು ಎಲ್ಲವನ್ನು ಬಿಟ್ಟು ಒಬ್ಬಂಟಿಗನಾಗಿ ತಿರ್ಕೊಂಡಿರ್ತಾರೆ. ಕೆಲವರು ಏನು ಮಾಡ್ತಾರೆ, ಕುಟುಂಬವನ್ನೆಲ್ಲ ಬಿಟ್ಟು ಬೇರೆ ದೇಶಕ್ಕೆ ಓಡಿ ಹೋಗಿ ಅಲ್ಲಿ ಜೀವನ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಾವು ಸನ್ಯಾಸಿ ಆಗಿಬಿಡ್ತವೆ, ಕುಟುಂಬ ಬೇಡ, ಕೆಲಸ ಬೇಡ, ಏನು ಬೇಡ ಅಂತ ಎಲ್ಲವನ್ನೂ ಬಿಟ್ಟು ಹೋಗ್ಬಿಡ್ತಾರೆ. ಅನೇಕ ವರ್ಷ ಆದ ಮೇಲೆ ತಂದೆ ಎಲ್ಲಿ ಅಂತ ಸಿಗ್ತಾರೆ. ಮಕ್ಕಳಿಗೆ, ಹೆಂಡತಿಗೆ, ಗಂಡನಿಗೆ, ಕುಟುಂಬದವ್ರಿಗೆ ಒಬ್ಬರೊಬ್ಬರು ಸಿಕ್ಕಲಿಕ್ಕಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಕ್ಕಿಲ್ಲ. ಆದರೆ ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರಾಗಿದ್ದಾರೆ. ಅವ್ರಿಗೆ ಖಂಡಿತವಾಗಿ ಗೊತ್ತು ಅವ್ರು ಎಲ್ಲಿ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗೆ ಇದ್ದಾರೆ, ಅವರ ಪರಿಸ್ಥಿತಿ ಏನಿದೆ. ಇವತ್ತು ನಾವು ಕಷ್ಟಪಟ್ಟು
ಒಂದು ಯೋಚನೆ ಬರ್ತಾ ಇರ್ಬೋದು, ಇಷ್ಟು ಸಾಲ ಇದೆಯಲ್ಲ, ಇಷ್ಟು ಲಾಸ್ ಆಗಿದೆಯಲ್ಲ, ಎಲ್ಲವನ್ನು ಬಿಟ್ಟು ಹೋಗ್ಬಿಡುವ, ಯಾಕೆ ಇಲ್ಲಿ ಇರಬೇಕು, ನಾವು ಸಾಲಗಾರರು ದಿನಾ ಮನೆಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ, ಈ ಮಕ್ಕಳಿಂದ ನಮಗೆ ಸಾಕಾಗಿದೆ, ನಮಗೆ ಇದೆಲ್ಲ ಏನೂ ಬೇಡ, ನಾವು ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವಂತ ನೀವು ಯೋಚನೆ ಮಾಡಿದರೆ ಪ್ರಿಯರೇ, ಇವತ್ತು ದೇವರ ವಾಕ್ಯ ನಮ್ಗೇನು ಹೇಳ್ತದೆ ಅಂದರೆ, ಎಲ್ಲವನ್ನು ನೋಡುವ ದೇವರು ನಿಮ್ಮ ಕಷ್ಟವನ್ನು ನೋಡ್ತಾರೆ. ಏನು ಮಾಡಿದ್ರು ನಮ್ಮ ದೇವರು? ಹಾಗೆಲ್ಲ ಕಷ್ಟವನ್ನು ನೋಡಿದ್ರು. ಗಾಡ್ ಸಾ ದ ಅಫ್ಲಿಕ್ಷನ್ ಆಫ್ ಹಾಗರ್, ಬಟ್ ಡಿಡ್ ಹಿ ಲೀವ್ ಹರ್ ದೇರ್? ಅಲ್ಲೇ ಬಿಟ್ರಾ? ಅದೇ ಪರಿಸ್ಥಿತಿಯಲ್ಲಿ ಬಿಟ್ರಾ? ಇಲ್ಲ ಪ್ರಿಯರೇ, he blessed her. Indeed, he blessed her, and he said that there will be a nation that will come out of you. Amen. ಅದೇ ವಾಗ್ದಾನ ದೇವರು ನಮಗೂ ಕೊಡ್ತಾರೆ. ಏನೆಂದರೆ, ನಮ್ಮನ್ನು ಖಂಡಿತವಾಗಿ ದೇವರು ಆಶೀರ್ವಾದ ಮಾಡ್ತಾರೆ, ನಮ್ಮನ್ನು ದೇವರು ಖಂಡಿತವಾಗಿ ಮೇಲೆ ಎತ್ತಾರೆ. ನಮ್ಮ ದೇವರು ಎಲ್ಲವನ್ನು ನೋಡಿ ಸುಮ್ಮನೆ ಕುತ್ಕೊಳ್ಳುವ ದೇವರು ಅಲ್ಲ ಪ್ರಿಯರೇ. ಮೊದಲೇದಾಗಿ ನಾವು ತಿಳ್ಕೊಳ್ಬೇಕೆಂದರೆ, ವೆನ್ ಮೈ ಗಾಡ್ ಸೀಸ್, He sees, because our God is a God who sees everything. ಎಲ್ಲವನ್ನು ನೋಡುವ ದೇವರು. ನಿಮ್ಮ ಒಂದು ಹೋರಾಟ, ನನ್ನ ಒಂದು ಹೋರಾಟ, ಯಾರಿಗೂ ಹಾಗಾದ್ರೆ ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ಲೆ ಅಂದರೆ, ಅವಳ ಸಂಕಟವನ್ನು, ಅವಳಿಗೆ ಬರುವ ಹಿಂಸೆಯನ್ನು, ಅವಳಿಗೆ ಆ ಕಿರುಕುಳವನ್ನು ಯಾರಿಗೆ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವಳ ಮಿಸ್ಟ್ರೆಸ್ಸು ಸಾರಾ ಏನು ಮಾಡಿದ್ರು ಸಹ ಅವಳು ಯಾರ ಮುಂದೆನೂ ಆ ವಿಷಯ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಶಿ ಕುಂಟ್ ಕಂಪ್ಲೇನ್ ನೈದರ್ ಟು ಅಬ್ರಹಾಮ್, ನೈದರ್ ಟು ದ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಹರ್. ಶಿ ಕುಂಟ್ ಸ್ಪೀಕ್ ಇಟ್ ಔಟ್. ನಾವು ಕೆಲವು ಸರ್ತಿ ಅದೇ ಪರಿಸ್ಥಿತಿಯಲ್ಲಿ ಇರ್ತೇವೆ, ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಒಳಗೇನೆ ನಾವು ಬೇಸರಗೊಂಡಿರ್ತವೆ, ನಮಗೆ ಹೋರಾಟ ಆಗಿರ್ತದೆ, ನಮಗೆ ಏನು ಕುಗ್ಗಿ ಹೋಗಿರ್ತವೆ, ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಆಲೋಚನೆ ಬರ್ತಾ ಇರ್ತದೆ ಅಂದರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವ ಅಂತ. ಇವಳಿಗೂ ಅದೇ ಪರಿಸ್ಥಿತಿ ಇತ್ತು. ಶಿ ಡಿಡ್ಂಟ್ ನೋ ವಾಟ್ ಟು ಡೂ. ಆಲ್ ದಟ್ ಶಿ ಗಾಟ್ ಎನ್ ಐಡಿಯಾ ವಾಸ್, ಐ ವಿಲ್ ಫ್ಲೀ. ನಾನು ಇಷ್ಟು ಸರ್ತೆ ಏನೇ ಮನೇಲಿ ಪ್ರಾಬ್ಲಮ್ ಆದರೆ ನಾನು ಮನೆಗೆ ಹೋಗ್ತಾನೆ, ನಮ್ಮ ಮಮ್ಮಿ ಮನೆಗೆ ಹೋಗ್ತಾನೆ ಅಂತ ನಾವು ಯಾವಾಗಲೂ ಹೇಳ್ತೇವೆ. ಮಮ್ಮಿ ಮನೆಗೆ ಹೋಗೋದು ಬೇರೆ, ಬಟ್ ಏನೆಂದರೆ ಎಲ್ಲ ಕಷ್ಟ ಬಂದಾಗ ಯಾರಿಗೂ ಗೊತ್ತಾದ ರೀತಿಯಲ್ಲಿ ನಾವು ಓಡಿ ಹೋಗ್ಬಿಡ್ತೇವೆ ಎಲ್ಲೋ. ಆದರೆ ಪ್ರಿಯರೇ, ನಾನು ದೇವರ ಮಕ್ಕಳು, ದೇವರ ಕಣ್ಣುಗಳು ನಮ್ಮ ಮೇಲೆ ಸದಾ ಕಾಲ ಇರ್ತದೆ. ನಮ್ಮ ದೇವರು ಹಾಗದ್ದು ಒಂದು ಪರಿಸ್ಥಿತಿಯನ್ನು ನೋಡಿ ಹಾಗೇ ಅವಳನ್ನು ಬಿಟ್ಟಿಲ್ಲ, ಅವಳನ್ನು ಅಲ್ಲಿನೇ ಆಶೀರ್ವಾದ ಮಾಡಿದರು. ಅದೇ ಪರಿಸ್ಥಿತಿ ದೇವರು ಇವತ್ತು ಅದೇ ಒಂದು ಮಾತು ದೇವರು ನಿಮಗೂ ನನಗೂ ಹೇಳ್ತಾರೆ. ಏನೆಂದರೆ, ಎಲ್ಲೇ ಇದ್ದರೂ ಅವರು ನಮ್ಮನ್ನು ನೋಡ್ತಾರೆ. ನಮ್ಮ ದೇವರು ಕಣ್ಣು ಮುಚ್ಚಿ ಕುತ್ಕೊಳ್ಳೋ ದೇವರು ಅಲ್ಲ. ಅದು ಅರಣ್ಯ ಆಗಿರಲಿ, ಅದು ಯಾವುದೇ ಸ್ಥಳ ಆಗಿರಲಿ ಪ್ರಿಯರೇ, ನಮ್ಮ ದೇವರ ಕಣ್ಣುಗಳು ಇಡೀ ಭೂಮಿಯನ್ನು ತಿರುಗ್ತಾ ಇದೆ. ದ ಐಸ್ ಆಫ್ ದ ಲಾರ್ಡ್ ರನ್ ಟು ಆ್ಯಂಡ್ ಫ್ರೋ ಆಲ್ ಓವರ್ ದ ಅರ್ತ್ ಅಂತ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಎಲ್ಲಿ ಇದ್ದೇವೆ, ಎಂಥ ಹೋರಾಟವನ್ನು ದಾಟಿ ಹೋಗ್ತಾ ಇದ್ದಾವೆ, ಎಂಥ ಕಣ್ಣೀರಲ್ಲಿದ್ದೇವೆ, ಎಂಥ ಕಷ್ಟದಲ್ಲಿದೆ, ಯಾರ ಹತ್ರ ಹೇಳಿಕೊಳ್ಳದ ಇರುವ ಒಂದು ಸಂಗತಿ ನಮಗೆ ಆಗ್ತಾ ಇರುವ ಸಮಯದಲ್ಲಿ ನಾವು ಏನು ಯೋಚನೆ ಮಾಡಬೇಕೆಂದರೆ, ಈ ನನ್ನ ಕಷ್ಟ, ಈ ನನ್ನ ಹೋರಾಟ ನನ್ನ ದೇವರು ಬಲ್ಲಂತ ಸ್ವಾಮಿಯಾಗಿದ್ದಾರೆ. ಬಿಕಾಸ್ ಹೀ ಸೀಸ್ ಎವ್ರಿಥಿಂಗ್. ಹಾಲೆಲೂಯಾ. ಹಿ ವಿಲ್ ಸೀ ಆ್ಯಂಡ್ ಹಿ ವಿಲ್ ಡೆಲಿವರ್ ಮೀ ಔಟ್ ಆಫ್ ದಿಸ್ ಸಿಚುವೇಶನ್. ಈ ಒಂದು ಕಷ್ಟ ಕಾಲದ ದಿನಗಳಲ್ಲಿ, ಈ ಒಂದು ಹೋರಾಟದ ದಿನಗಳಲ್ಲಿ, ಈ ಒಂದು ಅವಮಾನದ ದಿನಗಳಲ್ಲಿ, ಈ ಒಂದು ಸಿಕ್ನೆಸ್ ಬಂದಿದೆ ನಮಗೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಇದರಿಂದ ನಮ್ಮ ದೇವರು ನೋಡಿ ನಮ್ಮನ್ನು ಖಂಡಿತವಾಗಿ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆಂದರೆ ನಾವೆಲ್ಲರೂ ಸೇರಿ ಹೇಳುವ ಏನೆಂದರೆ, ನಮ್ಮ ದೇವರ ಹೆಸರು ಏನೆಂದರೆ ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರಾಗಿದ್ದಾರೆ. ಇನ್ನೊಬ್ಬನಿಗೆ ಬಹಳ ಕಷ್ಟ ಆಯಿತು. ಅದೇ ಆದಿಕಾಂಡದಲ್ಲಿ ನಾವು ನೋಡ್ಕೊಳ್ಳುವ. ಆದಿಕಾಂಡ 31ನೇ ಅಧ್ಯಾಯ 9ನೇ ವಚನದಿಂದ ಓದ್ತೇನೆ. Thus God had taken away the cattle of your father and given them to me. And it came to pass at the time that the cattle conceived, that I lifted up my eyes and saw in a dream, and behold, the rams which leaped upon the cattle were ring-streaked, speckled and grisled. And the angel of God spake unto me in a dream, saying, Jacob. And I said, Here I am. And he said, Lift up now thine eyes and see, all the rams which leap upon the cattle are ring-streaked, speckled and grisled. For I have seen all that Laban doeth unto thee. Hallelujah. Beautifully it says, I have seen all that Laban doeth unto thee. Amen. ಅನೇಕ ಸರ್ತೆ
ಜನರು ನಮಗೆ ಮೋಸ ಮಾಡ್ತಾರೆ. ಇಲ್ಲಿ ಲಾಬಾನ್ ಯಾರು? ಅಂಕಲ್, ಸ್ವಂತ ಅಂಕಲ್, ಮಾವ, ಒಂದೇ ಕುಟುಂಬ. ಜೇಕಬ್ಗೆ, ಯಾಕೋಬನ್ಗೆ ಈಸೋ ಜೊತೆ ಪ್ರಾಬ್ಲಮ್ ಆದಾಗ ಅವನ ತಾಯಿನೇ ಹೇಳ್ತಾರೆ ಏನಂದರೆ, ನನ್ನ ಅಣ್ಣನ ಮನೆಗೆ ಹೋಗು ನೀನು. ವಿತ್ ಅ ಕಾನ್ಫಿಡೆನ್ಸ್ ಶಿ ಸೆನ್ಸ್ ಹರ್. ಇವತ್ತು ನಮಗೆ ನಮ್ಮ ಕುಟುಂಬದವ್ರ ಮೇಲೆ ಎಷ್ಟೋ ಕಾನ್ಫಿಡೆನ್ಸ್ ಇರುತ್ತೆ, ನಮಗೆ ಒಂದು ನಂಬಿಕೆ ಇರುತ್ತೆ, ಅವರಿದ್ದಾರೆ, ಅವ್ರು ನಮಗೆ ಸಹಾಯ ಮಾಡ್ತಾರೆ, ಅವ್ರು ನಮಗೆ ಮೋಸ ಮಾಡೋದಿಲ್ಲ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂದರೆ, ಲಾಬಾನು ಸ್ವಂತ ಮಾವ ಆಗಿದ್ದರೂ ಸಹ ಯಾಕೋಬನ್ಗೆ ಅವ ಎಷ್ಟೋ ಸರ್ತೆ ಮೋಸ ಮಾಡ್ತಾನೆ. ಮೊದಲನೇ ಸರ್ತೆ ಅವ ಮೋಸ ಮಾಡಿ ರೇಚಲನ್ನು ಕೊಡುವ ಬದಲಿ ಅಲ್ಲಿ ಕೊಡ್ತಾ ಇರೋದು ಲಿಯಾನ್ ಮದುವೆ ಮಾಡ್ತಾನೆ. ಮತ್ತು 7 ವರ್ಷ ಆದ ಮೇಲೆ ರೇಚಲನ್ನು ಮದುವೆ ಮಾಡ್ತಾನೆ. ಆಮೇಲೆ ಕುರಿ ಮತ್ತು ಆಡಿನ ವಿಷಯದಲ್ಲಿ ಅಲ್ಲಿನೂ ಅವನಿಗೆ ಮೋಸ ಮಾಡ್ತಾನೆ. ಲಾಬಾನ್ ತಿಳ್ಕೊಳ್ತಾನೆ ಏನೆಂದರೆ, ನಾನು ಮಾಡೋದು ಯಾರಿಗೂ ಕಾಣಲ್ಲ. ಪ್ರಿಯರೇ, ಇವತ್ತೊಂದು ಎಚ್ಚರವಾದ ಮಾತು, ಥಾಟ್ ದಟ್ ವಿ ಶುಡ್ ಆಲ್ ರಿಮೆಂಬರ್ ಇಸ್, ಇಟ್ಸ್ ನಾಟ್ ಓನ್ಲಿ ಗಾಡ್ ಹೂ ಸೀಸ್ ದಟ್ ಪೀಪಲ್ ಆರ್ ಡೂಯಿಂಗ್ injustice to us, but people also watch us how we treat others. ನಮಗೆ ಯಾವಾಗಲೂ ಏನೆಂದರೆ, ಬೇರೆಯವ್ರು ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಬೇರೆಯವ್ರು ನಮಗೆ ಮೋಸ ಮಾಡ್ತಾರೆ, ಬೇರೆಯವ್ರು ನಮಗೆ ತೊಂದರೆ ಕೊಡ್ತಾರೆ, ಬೇರೆಯವ್ರು ನಮಗೆ ಅವಮಾನ ಮಾಡ್ತಾರೆ, ನಾವು ಇನ್ನೊಬ್ಬರಿಗೆ ಏನು ಮಾಡ್ತೇವೆ ಅದೂ ದೇವರು ನೋಡ್ತಾರೆ. ಪ್ರಿಯರೇ, ನನ್ನ ದೇವರು ಎಲ್ಲವನ್ನೂ ನೋಡುವ ದೇವರು. ಅವರು ಪಕ್ಷಪಾತಿ ಅಲ್ಲ. ಈ ಕಡೆ ಅವ್ರು ಏನು ಮಾಡ್ತಾರೆ, ಈಚೆದವ್ರು ಏನು ಮಾಡ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಹೀ ಸೀಸ್ ಎವ್ರಿಥಿಂಗ್. ಇಲ್ಲಿ ಲಾಬಾನು 21 ವರ್ಷವರೆಗೆ ಯಾಕೋಬನ್ಗೆ ಮಾಡ್ತಾ ಇರುವ ಮೋಸವನು ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಲಾಬಾನ್ ವಾಸ್ ಅ ವೆಲ್ ಆಫ್ ಮ್ಯಾನ್, ಹಿ ವಾಸ್ ಅ ಮ್ಯಾನ್ ಆಫ್ ಇಂಟಿಗ್ರಿಟಿ ಇನ್ ದ ಸೊಸೈಟಿ, ಹಿ ನ್ಯೂ ಎವ್ರಿಬಡಿ, ಹಿ ವಾಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಹಾಗೆ ಇರಬೇಕಾದ್ರೆ ಯಾರಿಗೂ ಅವನ ವಿರುದ್ಧವಾಗಿ ಅಥವಾ ಅವನಿಗೆ ಪಿನ್ ಪಾಯಿಂಟ್ ಮಾಡಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಅದೇ ರೀತಿಯಲ್ಲಿ ನಮಗೂ ಅನೇಕ ಸರ್ತೆ ಜನರು ಮೋಸ ಮಾಡ್ತಾರೆ. ಎಷ್ಟೋ ಮಂದಿ ಫೋನ್ ಕಾಲ್ಸ್ ಮಾಡ್ತಾರೆ, ಎಷ್ಟೋ ಮಂದಿ ಮೆಸೇಜಸ್ ಕಳಿಸ್ತಾರೆ, ನಮ್ಮ ಆಸ್ತಿ ರೀ, ನಮಗೆ ಬರಬೇಕಿದ್ದ ಆಸ್ತಿ ನಮ್ಮ ಸ್ವಂತದವರೇ ಅದನ್ನು ತಗೊಂಡ್ಬಿಟ್ರು, ನಮಗೆ ಮೋಸ ಮಾಡಿದರು, ನಮಗೆ ಮೋಸ ಮಾಡಿ ನಮ್ಮ ಪೇಪರ್ಸ್ ಎಲ್ಲ ಉಲ್ಟಾ ಮಾಡಿ ಈಗ ನಮ್ಮ ಆಸ್ತಿ ಎಲ್ಲ ಹೋಯ್ತು, ನಾವೀಗ ದಾರಿಗೆ ಬರಬೇಕಂತ ಇದ್ದೇವೆ. ಪ್ರಿಯರೇ, ಬೇಸರಗೊಳ್ಬೇಡಿ. ಯಾಕೆಂದರೆ ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಯಾರೆಂದರೆ ಎಲ್ಲವನ್ನೂ ನೋಡುವ ದೇವರು. ಯಾರೇ ಮೋಸ ಮಾಡಿರಲಿ, ಇಷ್ಟೋ ಸರ್ತೆ ನಮ್ಮ ಜೊತೆನೇ, ನಮ್ಮ ತಟ್ಟೆದಲ್ಲೇ ಊಟ ಮಾಡಿದವರು, ನಮ್ಮ ಜೊತೆನೇ ಬೆಳೆದವರು, ನಾವು ಕೆಲವ್ರಿಗೆ ಸಹಾಯ ಮಾಡಿ ಅವ್ರ ಮೇಲೆ ಬಂದವರು, ಅವರು ಮೋಸ ಮಾಡ್ತಾರೆ. ಪ್ರಿಯರೇ, ಯಾರೇ ಏನೇ ಮಾಡಿದ್ರು ಒಂದನ್ನು ನೆನಪಿಟ್ಕೊಳ್ಳುವ ಏನೆಂದರೆ, ನನ್ನ ದೇವರು ಎಲ್ಲವನ್ನೂ ನೋಡ್ತಾರೆ, ನೋಡಿ ಅಷ್ಟೇ ಬಿಡುವುದಿಲ್ಲ, ನ್ಯಾಯವನ್ನು ಕೊಡ್ತಾರೆ. ಯಾಕೋಬನಿಗೆ ನ್ಯಾಯ ಸಿಕ್ಕಿತಾ? ಖಂಡಿತವಾಗಿ ಅವನಿಗೆ ನ್ಯಾಯ ಸಿಕ್ಕಿತು. ಅವನನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ಅವನ ಮಾವನ ಮನೆಯಿಂದ ಬಿಡುಗಡೆ ಕೊಟ್ಟು ಅವನು ತಿರುಗಿ ಅವನ ಅಣ್ಣನ ಬಳಿಗೆ ಹೋಗಿ ಸೇರುವಂಗೆ ಕೃಪೆ ಕೊಟ್ಟರು, ಅವನನ್ನು ಆಶೀರ್ವಾದ ಮಾಡಿದರು. It is so wonderful to see that God blessed Jacob in spite of all the injustice Laban was doing to Jacob. ಲಾಬಾನ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರೂ ಸಹ ಅದ ಮಧ್ಯದಲ್ಲೇ ಯಾಕೋಬನ್ನು ದೇವರ ಆಶೀರ್ವಾದ ಮಾಡ್ತಾಯಿದ್ರು. ಅದಕ್ಕೆ ಭಯ ಪಡಬೇಡ್ರಿ. ನಿಮಗೆ ಯಾರೇ ಮೋಸ ಮಾಡಿದ್ರು ನಮ್ಮ ದೇವರು ನ್ಯಾಯ ಕೊಡುವ ದೇವರಾಗಿದ್ದಾರೆ. ಹಿ ಈಸ್ ದ ರೈಚಸ್ ಜಡ್ಜ್. ನೀತಿ ಉಳ್ಳ ನ್ಯಾಯಾಧೀಶರು ಬೇರೆ ಯಾರೂ ಎಲ್ಲ, ನಮ್ಮ ದೇವರು ಅಷ್ಟೇ. ಯಾಕೆಂದರೆ ಅವ್ರಿಗೆ ಪೇಪರ್ಸ್ ಕೊಡಬೇಕಂತ ಇಲ್ಲ, ಅವ್ರಿಗೆ ವಿಟ್ನೆಸ್ ಬಾಕ್ಸಲ್ಲಿ ವಿಟ್ನೆಸ್ಸನ್ನು ನಿಲ್ಲಿಸಬೇಕಂತ ಇಲ್ಲ, ಅವ್ರಿಗೆ ಪ್ರೂಫ್ ಬೇಕಂತ ಇಲ್ಲ, ಅವರೇ ಎಲ್ಲವನ್ನು ನೋಡುವ ದೇವರು. ಹಲ್ಲೆಲೂಯಾ. ಇಟ್ ಈಸ್ ಸೋ ಕಂಫರ್ಟಿಂಗ್ ಇವನ್ ಫಾರ್ ಮೀ. ಯಾಕೆಂದರೆ ಸರ್ತೆ ಎಷ್ಟೋ ಜನರಿಗೆ ನಾವು ಒಳ್ಳೆಯದು ಮಾಡಿರ್ತಾರೆ, ಬಟ್ ನಮಗೆ ಪ್ರತಿಫಲ ಸಿಕ್ಕುವುದು ಈ ಥರನೇ ಮೋಸ, ಈ ಥರನೇ ನಮ್ಮ ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ತದೆ. ಬಟ್ ಲೆಟ್ ಅಸ್ ರಿಜಾಯ್ಸ್ ಇನ್ ದ ಲಾರ್ಡ್ ಬಿಕಾಸ್ ಮೈ ಗಾಡ್ ಸೀಸ್ ಎವ್ರಿಥಿಂಗ್. ಇಷ್ಟು ಸುಂದರವಾಗಿ ಹೇಳ್ತಾರೆ ಏನೆಂದರೆ, ಲಾಬಾನ ನಿನ್ನ ಜೊತೆ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ದೇವರು ನೋಡಿದರೆ ಗಮನ ಇಟ್ಟು
ನೀವು ಯಾರೇ ಆಗಿರ್ಬೋದು ಪ್ರಿಯರೇ, ಎಂಥದೇ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಹೆಸರನ್ನು ಆ ಸ್ಥಳದಲ್ಲಿ ಹಾಕಿ ನಾವು ಹೀಗೆ ಹೇಳುವ ಅಂದರೆ, ಡಾಕಸ್ ನಿನ್ನ ವಿರುದ್ಧವಾಗಿ ಮಾಡಿದ ಜನರು, ವಿರುದ್ಧವಾಗಿ ಅನ್ಯಾಯ ಮಾಡಿದ್ದ ಜನರನ್ನು ನಾನು ನೋಡಿದ್ದೇನೆ. ನಿಮ್ಮ ಹೆಸರಲ್ಲಿ ಹಾಕ್ಕೊಳ್ಳಿ ಪ್ರಿಯರೇ. ಆ್ಯಂಡ್ ಬಿ ಎನ್ಕರೇಜ್ ಆ್ಯಂಡ್ ಬಿ ಕಂಫರ್ಟೆಡ್ ಟುಡೇ, ಬಿಕಾಸ್ ಮೈ ಗಾಡ್ ಜಸ್ಟ್ ಡಸಂಟ್ ಸಿ ಎವ್ರಿಥಿಂಗ್, ಬಟ್ He makes a way for us. He blesses us where people try to put us down. He blesses us in the situation where people have done injustice to us. ಅದೇ ಸ್ಥಳದಲ್ಲಿ ಹಾಗೆ ಯಾಕೋಬನಿಗೆ ಆಶೀರ್ವಾದ ಮಾಡಿದ್ರು, ಅದೇ ರೀತಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ಎಲ್ಲವನ್ನು ನೋಡುವ ದೇವರು. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ. ಇದು ಎಲ್ಲರಿಗೂ ಈ ಕಥೆನೂ ಗೊತ್ತಿದೆ. ನಾನು 1ನೇ ವಚನದಿಂದ ಓದ್ತೇನೆ. ಇನ್ ದೋಸ್ ಡೇಸ್ ವಾಸ್ Hezekiah sick unto death, and the prophet Isaiah the son of Amos came to him and said unto him, Thus said the Lord, set thy house in order, for thou shalt die and not live. Then he turned his face to the wall and prayed unto the Lord, saying, I beseech thee, O Lord, remember now how I have walked before thee in truth and with a perfect heart, and have done that which is good in thy sight. And Hezekiah wept sore. And it came to pass, afore Isaiah was gone out into the middle court, that the word of the Lord came to him, saying, Turn again and tell Hezekiah the captain of my people, Thus saith the Lord thy God of David the father, I have heard thy prayer and I have seen thy tears. This is very comforting. I have seen thy tears. Behold, I will heal thee. On the 3rd day thou shalt go up unto the house of the Lord. Hallelujah, hallelujah, hallelujah. ಕಣ್ಣೀರಲ್ಲಿದ್ದೀರಾ? ಹೋರಾಟದಲ್ಲಿದ್ದೀರಾ? ಯಾರು ನಿಮ್ಮ ಕಣ್ಣೀರು ನೋಡುವುದಿಲ್ಲವ? ಎಷ್ಟೋ ಸರ್ತೆ ನಾವು ಎಲ್ಲೋ ಒಂದು ಕಡೆ ಬಚ್ಚಿಟ್ಟು ನಾವು ಕಣ್ಣೀರು ಸುರಿಸ್ತೇವೆ. ಯಾಕೆಂದರೆ ಎಲ್ಲರ ಮುಂದೆ ಕಣ್ಣೀರು ಸುರಿಸ್ಲಿಕ್ಕೂ ಆಗೋದಿಲ್ಲ. ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ರೀ. ಈ ಲೋಕದಲ್ಲಿ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರ್ ಟೈಮ್ಸ್ ಇನ್ ಮೈ ಲೈಫ್, ನಾನು ಬಾತ್ರೂಮ್ಗೆ ಹೋಗಿ ಟ್ಯಾಪ್ ಆನ್ ಮಾಡ್ತಿದ್ದೆ. ಟ್ಯಾಪ್ ಆನ್ ಮಾಡಿ ಐ ಟು ಸಿಟ್ ಇನ್ ದ ಬಾತ್ರೂಮ್ ಆ್ಯಂಡ್ ಕ್ರೈ. ಬಾತ್ರೂಮಲ್ಲಿ ನಾನು ಕುತ್ಕೊಂಡು ಅಳ್ತಾ ಇದ್ದೆ. ಯಾಕೆಂದರೆ ಹೊರಗೆ ನನಗೆ ಅಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ದ ಡೇಸ್ ಆಫ್ ಟಿಯರ್ಸ್, ದ ಡೇಸ್ ಆಫ್ ಅಫ್ಲಿಕ್ಷನ್, ದ ಡೇಸ್ ಆಫ್ ಫಿಯರ್. ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹೆಜೆಕಿಯಾಗೆ ದೇವರ ವಾಗ್ದಾನ ಬಂದು ಬಿಡ್ತೆ ಅಂದರೆ, ಯು ಆರ್ ಗೋಯಿಂಗ್ ಟು ಡೈ, ಯು ಆರ್ ನಾಟ್ ಗೋಯಿಂಗ್ ಟು ಲೀವ್. ಇವತ್ತು ನಮಗೂ ಆ ಥರದೊಂದು ರಿಪೋರ್ಟ್ ಬಂದಿರ್ಬೋದು, ಅಥವಾ ನಮಗೂ ಒಂದು ಪರಿಸ್ಥಿತಿ ಹಾಗೆ ಬಂದಿರ್ಬೋದು. ನಾವು ಕಣ್ಣೀರು ಸುರಿಸ್ತಾ ಇರ್ಬೋದು, ಬಟ್ ನಾಟ್ ಇನ್ ಫ್ರಂಟ್ ಆಫ್ ಪೀಪಲ್, ಇನ್ ಫ್ರಂಟ್ ಆಫ್ ಹಿಮ್. ಎಷ್ಟೋ ಸರ್ತಿ ನಾವು ಹೇಳ್ತೇವೆ, ನಮ್ಮ ಕಣ್ಣೀರನ್ನು ದೇವರು ನೋಡ್ತಾರಾ? ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳ ವಿಷಯದಲ್ಲಿ ಕಣ್ಣೀರು ಪಡ್ತಾ ಇದ್ದೀರಾ? ಗಂಡನ ವಿಷಯದಲ್ಲಿ ಕಣ್ಣೀರು ಪಡ್ತಾ ಇದ್ದೀರಾ? ಏನೋ ಒಂದು ಹೋರಾಟ ಇದೆ, ಏನೋ ಒಂದು ದಾಟಿ ಹೋಗ್ತಾ ಇದ್ದಾರೆ. ಯು ಕ್ಯಾನ್ ನಾಟ್ ಸ್ಪೀಕ್ ಇಟ್ ಔಟ್ ಟು ಎನಿಬಡಿ. There are times in life that we cannot speak to anybody. It's all about you and God. But be encouraged this morning. ಇವತ್ತು ನಾವು ದೇವರಲ್ಲಿ ಸಂತೋಷ ಪಡುವ. ಯಾಕೆಂದರೆ the Lord says to Hezekiah, ನಿನ್ನ ಕಣ್ಣೀರನ್ನು ನಾನು ನೋಡಿದನೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದನೆ. ಅಷ್ಟಕ್ಕೆ ಬಿಟ್ರಾ? No. He blessed Hezekiah with a long life. Then we see that Hezekiah was blessed with 15 more years. God put an end to his tears. ಅನೇಕ ತಾಯಂದಿರು ಮಕ್ಕಳಿಗೋಸ್ಕರ ಅಳ್ತಾ ಇರ್ಬೋದು, ಹೆಂಡತಿಯರು ಗಂಡನಿಗೋಸ್ಕರ ಅಳ್ತಾ ಇರ್ಬೋದು. ಓಕೆ, ಕುಟುಂಬದಲ್ಲಿ ಕಣ್ಣೀರು ಇರ್ಬೋದು, ಹೋರಾಟ ಇರ್ಬೋದು, ಏನೇನೋ ದಾಟಿ ಹೋಗ್ತಾ ಇರ್ಬೋದು. ನನ್ನ ಕಣ್ಣೀರು ದೇವರು ನೋಡಲೇ ಇಲ್ಲ ಅಂತ ಎಂದು ಹೇಳಬೇಡಿ. ಯಾಕೆಂದರೆ ಅವರ ಹೆಸರು ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು. ನನ್ನ ಹೋರಾಟವನ್ನು, ನನ್ನ ಚಿಂತೆಯನ್ನು, ನನ್ನ ಕಣ್ಣೀರನ್ನು, ನನ್ನ ಸಿಕ್ನೆಸ್ಸನ್ನು, ನನ್ನ ಬಡತನವನ್ನು, ನನಗೆ ಆಗುವ ಅವಮಾನಗಳನ್ನು, ನನ್ನ ನಿಂದೆಯನ್ನು, ನನಗೆ ಆಗುವ ಇಂಜಸ್ಟಿಸನ್ನು ನೋಡುವ ದೇವರೇ ಎಲ್ ರೋಹಿ. ಬಿ ಎನ್ಕರೇಜ್ ಆ್ಯಂಡ್ ಸೇ ದಟ್ ಐ ಹ್ಯಾವ್ ಅ ಗಾಡ್ ಹೂ ಸೀಸ್ ಎವ್ರಿಥಿಂಗ್. ನಾನು ಹೇಳಿದಂಗೆ ಬಾತ್ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದೆ, ಇವತ್ತು ಹಾಗೆ ಅಳ್ತಾ ಇಲ್ಲ, ಬಿಕಾಸ್ ಗಾಡ್ ಆನ್ಸರ್ಡ್ ಮೈ ಪ್ರೇಯರ್ಸ್. ಅದೇ ನಿಮಗೂ ಆಗುತ್ತೆ, ಬಿಕಾಸ್ ಗಾಡ್ ನಾಟ್ ಓನ್ಲಿ ಸೀಸ್ ಎವ್ರಿಥಿಂಗ್ ಬಟ್ ಹಿ ಮೇಕ್ಸ್ ಅ ವೇ ಔಟ್. ನಾನು ನಂಬ್ತಾನೆ ಈ ವಾಕ್ಯ ನಿಮಗೆ ಎನ್ಕರೇಜ್ ಆಗಿದೆ, ನಿಮ್ಮನ್ನು ಕಟ್ತದೆ. ಅದಕ್ಕೆ ಇನ್ನೊಂದು ಆವರ್ತೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ನಮ್ಮ ದೇವರು ಎಲ್ಲವನ್ನು ನೋಡುವ ದೇವರು, ಎಲ್ ರೋಹಿ ಅಂತ ಅವರ ಹೆಸರು. ಸ್ವಾಮಿ,
ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ. ನಾವಿಷ್ಟು ಭಾಗ್ಯಶಾಲಿಯಾದ ಜನರಾಗಿದ್ದೇವೆ. ಎಲ್ಲವನ್ನೂ ನೋಡುವ ದೇವರು ನಾನು ನಂಬಿದ ದೇವರಾಗಿದ್ದಾರೆ. ಹಾಲೆಲೂಯ್ಯ. ಐ ಜಸ್ಟ್ ಥ್ಯಾಂಕ್ ಯು ಲಾರ್ಡ್. ದೇವರೇ, ನಿಮ್ಮ ಪ್ರಸನ್ನತೆ ಇರುವುದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಎಷ್ಟೋ ಜನರು ಕಣ್ಣೀರಲ್ಲಿದ್ದಾರೆ, ಹೋರಾಟದಲ್ಲಿದ್ದಾರೆ, ಭಯದಲ್ಲಿದ್ದಾರೆ, ಚಿಂತೆದಲ್ಲಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದ ಮಾರ್ಗದಲ್ಲಿದ್ದಾರೆ. ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವ ಅಂತ ಆಲೋಚನೆ ಮಾಡುತ್ತಾ ಇರುವ ಜನರಿಗೆ ಸ್ವಾಮಿ ಇವತ್ತೊಂದು ಆದರಣೆ ಮಾತೇನೆಂದರೆ, ಎಲ್ಲವನ್ನೂ ನೋಡುವ ದೇವರು ಎಲ್ರೋಹಿ ನಮ್ಮ ಕಷ್ಟವನ್ನು ನೋಡ್ತೀರಿ ಸ್ವಾಮಿ. ನೋಡಿ ಅಲ್ಲಿಗೆ ಬಿಡುವುದಿಲ್ಲ, ನಮಗೆ ಒಂದು ಮಾರ್ಗ ಮಾಡ್ತೀರಿ ಸ್ವಾಮಿ. ಅಷ್ಟೇ ಅಲ್ಲ ಸ್ವಾಮಿ, ನಮಗೆ ಅನ್ಯಾಯ ಆದರೆ ನಮಗೆ ನ್ಯಾಯ ಕೊಡ್ತೀರಿ ಸ್ವಾಮಿ. ನಮಗೆ ಆಶೀರ್ವಾದ ಮಾಡಿ ಲಾಂಗ್ ಲೈಫಿಂದ ನಮ್ಮನ್ನು ಆಶೀರ್ವಾದ ಮಾಡ್ತೀರಿ ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಸ್ವಾಮಿ ನಮ್ಮನ್ನು ಸಂತೋಷದಲ್ಲಿ ನಡೆಸ್ತೀರಿ. ಅದಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ನಾವು ಹೆಚ್ಚಾಗಿ ಧ್ಯಾನ ಮಾಡುವಂಗೆ ನಮಗೆ ಕೃಪೆ ಕೊಡಬೇಕಂತ. ಎಲ್ಲರ ಕಣ್ಣೀರನ್ನು ಒರೆಸುವ ದೇವರು, ಎಲ್ಲರಿಗೆ ನ್ಯಾಯ ಕೊಡುವ ದೇವರು, ಎಲ್ಲರ ಹೋರಾಟ ಮೇಲೆ ಜಯ ಕೊಡುವ ದೇವರು ಎಲ್ರೋಹಿ ನೀವು ಆಗಿದ್ದೀರಿ ಅಂತ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇ ತಂದೆ. ಆಮೆನ್.